ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಆಲಿಸಲು ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಿದೆ: ವಿಸ್ಮೃತಿಯ ಪ್ರಪಂಚದಿಂದ ಹೊರಬಂದು ಸ್ಮೃತಿ ಸ್ವರೂಪರಾಗುತ್ತಾ ಹೀರೋ ಪಾತ್ರ ಅಭಿನಯಿಸುವಂತಹ ವಿಶೇಷ ಆತ್ಮ ಭವ. ವಿಶೇಷ ಆತ್ಮ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ ಇವತ್ತು ಬಾಬಾರವರು. ಸ್ಪೆಷಲ್ ಸೋಲ್ ಯಾರು ಅಂದರೆ, ಡ್ರಾಮಾ ಅಂತೂ ಇದೆ, ಎಲ್ಲರೂ ಆತ್ಮರೇ ಇಲ್ಲಿ ಪಾತ್ರ ಅಭಿನಯಿಸುವಂಥವರು, ಆದರೆ ಅದರಲ್ಲಿ ಹೀರೋ ಪಾರ್ಟ್ ಮಾಡುವಂಥವರು ಸ್ಪೆಷಲ್ ಸೋಲ್ಸ್ ಅಂತ ಇವತ್ತು ಬಾಬಾರವರು ವರದಾನ ಕೊಟ್ಟಿದ್ದಾರೆ. ಡ್ರಾಮಾ ಏನೋ ಇದೆ, ಎಲ್ಲ ಥರದ ಪಾತ್ರಗಳು ಇದೆ, ಅದರಲ್ಲಿ ಹೀರೋ ಪಾತ್ರಗಳನ್ನು ಮಾಡುವಂಥವ್ರು ಆಗಿ. ಯಾರು ಹೀರೋ ಪಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ, ವಿಸ್ಮೃತಿಯ ಪ್ರಪಂಚದಿಂದ ಹೊರಬಂದು ಸ್ಮೃತಿ ಸ್ವರೂಪರು ಯಾರಾಗಿರ್ತಾರೆ ಅವರು ಹೀರೋ ಪಾರ್ಟ್ ಮಾಡಬಹುದು. ಹಾಗಿದ್ರೆ ವಿಸ್ಮೃತಿಯ ಪ್ರಪಂಚ ಅಂದರೆ ಯಾವುದು? ವಿಸ್ಮೃತಿ ಅಂದರೆ, ಮೊದಲು ಈ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ವಿಸ್ಮೃತಿ ಅಂದರೆ ನಾನು ಯಾರು, ನನ್ನವರು ಯಾರು, ನನ್ನದು ಏನು, ನಾನು ನನ್ನದು ಎಲ್ಲವನ್ನ ಮರೆತು ಪಾತ್ರವನ್ನು ಅಭಿನಯಿಸುವ ಪ್ರಪಂಚ ಯಾವುದಿದೆಯೋ ಅದೆಲ್ಲವೂ ಕೂಡ ವಿಸ್ಮೃತಿ ಪ್ರಪಂಚ. ವಿಸ್ಮೃತಿ ಅಂದರೆ ಮರುವುದು. ನಾನು ನನ್ನ ನಿಜ ಸ್ವರೂಪವನ್ನು, ನನ್ನ ನಿಜ ಸಂಬಂಧವನ್ನು, ನಿಜ ಸ್ವಧರ್ಮವನ್ನು, ನಿಜ ಧಾಮವನ್ನು ಮರೆತು ಪಾತ್ರಕ್ಕಾಗಿ ವಿಸ್ಮೃತಿಗೊಂಡು ಪಾತ್ರವನ್ನು ಅಭಿನಯಿಸ್ತಾ ಬಂದಿರುವ ಎಲ್ಲ ಪ್ರಪಂಚವೂ ಸಹ ವಿಸ್ಮೃತಿ ಪ್ರಪಂಚ. ಇವನ್ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ, ಅರ್ಥಾತ್ ಸಂಗಮ ಯುಗ ಆರಂಭದವರೆಗೆ, ಅರ್ಥಾತ್ ನನಗೆ ಸಂಗಮ ಯುಗ ಸ್ಮೃತಿಯ ಬರುವವರೆಗೆ. ಅಂದರೆ ಬಾಬಾರವರು 1936 ಬಂದರೂ ಕೂಡ ನನಗೆ ಯಾವಾಗ ಜ್ಞಾನ ಸಿಕ್ಕಿದೆಯೋ ಆವಾಗ ನನಗೆ ಸಂಗಮ ಯುಗ ಆರಂಭ. ಸ್ವಯಂ ಪರಂಪಿತ ಶಿವಪರಮಾತ್ಮ ಬ್ರಹ್ಮನ ಶರೀರದಲ್ಲಿ ಬಂದು ಈ ಒಂದು ಜ್ಞಾನವನ್ನು ಕೊಡ್ತಾ ಸಂಗಮ ಯುಗವನ್ನು ಆಲ್ರೆಡಿ ಅವರು ಮಾಡಿದ್ದಾರೆ. ಆದರೆ ನನಗೆ ಯಾವಾಗ ಜ್ಞಾನ ಸಿಗುತ್ತೋ ಆವಾಗ ನನಗೆ ಸಂಗಮ ಯುಗದ ಸ್ಮೃತಿ ಬರುತ್ತೆ. ಅರ್ಥಾತ್ ನಾನು ಯಾರು, ನನ್ನ ನಿಜ ಸ್ವರೂಪದ ಸ್ಮೃತಿ, ನನ್ನ ಸಂಬಂಧ ಪರಮಾತ್ಮನ ಸ್ಮೃತಿ, ನನ್ನ ಮನೆ ಪರಮಧಾಮದ ಸ್ಮೃತಿ, ನನ್ನ ಸ್ವಧರ್ಮ ಶಾಂತಿಯ ಸ್ಮೃತಿ, ನನ್ನ ದಿವ್ಯ ಸತೋಗುಣಗಳ ಸ್ಮೃತಿ. ಒಟ್ಟಾರೆ ಹೇಳೋದಾದರೆ ನಾನು ನನ್ನದೆಲ್ಲದರ ಸ್ವಸ್ಮೃತಿ, ಸ್ವರೂಪ, ಸ್ವಧರ್ಮ, ಸ್ವಧಾಮ ಎಲ್ಲವೂ ಕೂಡ ಸ್ಮೃತಿಯಲ್ಲಿ ಬಂದಾಗ ನನಗೆ ಸ್ಮೃತಿಯ ಪ್ರಪಂಚ. ಅಲ್ಲಿಯ ತನಕನೂ ಕೂಡ ನಾನು ವಿಸ್ಮೃತಿಯ ಪ್ರಪಂಚದಲ್ಲೇ ಇದ್ದವರು. ಎಲ್ಲರೂ ಕೂಡ ಬ್ರಹ್ಮನ ಆದಿಯಾಗಿ, ಮಮ್ಮಾರವರ ಆದಿಯಾಗಿ ಎಲ್ಲರೂ ಕೂಡ ನಾವು ವಿಸ್ಮೃತಿ ಪ್ರಪಂಚದಲ್ಲಿ ಬಂದವರೇ. ಯಾವಾಗ ಧರೆಯಲ್ಲಿ ಶಿವಪರಮಾತ್ಮ ಪ್ರಜಾಪಿತ ಬ್ರಹ್ಮಬಾಬರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ನಮಗೆ ಸ್ವಸ್ಮೃತಿಯನ್ನು ಕೊಡುವುದಿಲ್ಲವೋ ಅಲ್ಲಿಯ ತನಕ ನಾವೆಲ್ಲರೂ ಕೂಡ
ದೇವಾತ್ಮರಿರ್ಬೋದು, ಧರ್ಮಾತ್ಮರಿರ್ಬೋದು, ಮಹಾತ್ಮರಿರ್ಬೋದು, ಸನ್ಯಾಸಿಗಳಿರ್ಬೋದು, ಸಂತರಿರ್ಬೋದು, ಶರಣರಿರ್ಬೋದು, ಎಲ್ಲರೂ ಕೂಡ ನಾವು ಇಲ್ಲಿ ತನಕ ಅಭಿನಯ ಮಾಡ್ತಾ ಮಾಡ್ತಾ ಬಂದಿರುವ ಎಲ್ಲರ ಪಾತ್ರಗಳು ವಿಸ್ಮೃತಿಯ ಪಾತ್ರಗಳು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದವರೆಗೂ ಕೂಡ ವಿಸ್ಮೃತಿಯ ಪ್ರಪಂಚ ಮತ್ತು ವಿಸ್ಮೃತಿಯ ಪಾತ್ರವನ್ನೇ ಮಾಡ್ತಾ ಬಂದವರು ನಾವು. ಆದರೆ ಈಗ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಯಾಕೆ ಕರೀತಾರೆ ಇದನ್ನ ಅಂದರೆ, ಆತ್ಮಕ್ಕೆ ಸ್ವಸ್ಮೃತಿಯನ್ನು ಕೊಡಲಿಕ್ಕೆ ಆತ್ಮದ ತಂದೆ ಪರಂಪಿತ ಪರಮಾತ್ಮನೇ ಬಂದು ಪರಮಾತ್ಮನೇ ನಮಗೆ ಸ್ಮೃತಿಯನ್ನು ಕೊಡ್ತಾರೆ. ಮಗು, ನೀನು ಆತ್ಮನಿದೆಯಾ, ಈ ಶರೀರ ಅಲ್ಲ. ಯಾವುದೋ ದೇವಾತ್ಮ, ಧರ್ಮಾತ್ಮ, ಮಹಾತ್ಮ ಅಲ್ಲ. ನೀನೊಂದು ಚೈತನ್ಯ ಆತ್ಮ. ನಿನ್ನ ಅವಿನಾಶಿ ಆತ್ಮ, ನಿನ್ನ ಅನಾದಿ ಆತ್ಮ, ನಿನ್ನ ಪರಮಧಾಮ ನಿವಾಸಿ, ಪರಮಾತ್ಮನ ಸಂತಾನ ಎನ್ನುವಂತಹ ಆ ಆತ್ಮಿಕ ಸ್ಮೃತಿಯನ್ನು ಕೊಟ್ಟು ಆತ್ಮದ ಸ್ವಧರ್ಮವನ್ನು ತಿಳಿಸಿ ಆತ್ಮದ ಗುಣಗಳನ್ನೂ ಕೂಡ ಅರ್ಥೈಸಿಸ್ತಾರೆ. ಆಗ ಸಂಗಮಯುಗ ಆರಂಭ ಆಗಿ ಆತ್ಮ ಕಲ್ಯಾಣ ಬೆಳಗುತ್ತದೆ. ಅದಕ್ಕೆ ಇದನ್ನು ಕಲ್ಯಾಣಕಾರಿ ಸಂಗಮಯುಗ. ಯಾರು ಇಲ್ಲಿ ಸ್ಮೃತಿ ಸ್ವರೂಪರಾಗಿ ಸಂಗಮಯುಗದಲ್ಲಿ ಪರಮಾತ್ಮನ ಜೊತೆಗೆ ಸ್ಮೃತಿಯ ಪಾತ್ರವನ್ನು ಅಭಿನಯಿಸುವವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಇಡೀ ಡ್ರಾಮಾದಲ್ಲಿ ಹೀರೋ ಪಾರ್ಟ್ದಾರಿಗಳಾಗಿರ್ತಾರೆ. ಡಬಲ್ ಧಮಾಕ, ಬೈ ಒನ್ ಗೆಟ್ ಒನ್ ಫ್ರೀ. ಅಂದ್ರೆ ಯಾರು ಈ ಸಂಗಮಯುಗದಲ್ಲಿ ತನ್ನ ಆತ್ಮದ ಸ್ಮೃತಿಯಲ್ಲಿ ಬರ್ತಾರೆ, ಸ್ಮೃತಿ ಸ್ವರೂಪರಾಗಿ ಪಾತ್ರವನ್ನು ನಿಭಾಯಿಸ್ತಾರೆ, ಅವರಿಗೆ ಆತ್ಮ ಕಲ್ಯಾಣನೂ ಆಗುತ್ತೆ, ಪಾತ್ರ ಕಲ್ಯಾಣನೂ ಆಗುತ್ತೆ. ಪಾತ್ರದಲ್ಲಿ ಹೀರೋ ಪಾತ್ರಧಾರಿಗಳಾಗುವಂಥ ಅವಕಾಶ, ಆತ್ಮದಲ್ಲಿ ಅತೀಂದ್ರಿಯ ಸುಖ ಬಾಪ್ ಸಮಾನ ಪಾತ್ರವನ್ನು ಅಭಿನಯಿಸುವಂತಹ ವಿಶೇಷ ಪಾರ್ಟ್ ಈ ಸಂಗಮಯುಗದಲ್ಲಿ ವಿಶೇಷತೆ. ಹಾಗಂತ ಉಳಿದಿರೋ ಆತ್ಮರೆಲ್ಲ ಕನಿಷ್ಠನ ಅಂದ್ರೆ ಅಲ್ಲ, ಎಲ್ಲರೂ ಶ್ರೇಷ್ಠ ಆತ್ಮರೇ. ಎಲ್ಲರ ಆತ್ಮರೂ ಕೂಡ ಸಚ್ಚಿದಾನಂದ ಸ್ವರೂಪರೇ. ಎಲ್ಲರ ಸ್ವಧರ್ಮವೂ ಶಾಂತಿ, ಎಲ್ಲರ ಮನೆಯೂ ಶಾಂತಿ ಧಾಮ, ಎಲ್ಲರ ತಂದೆಯೂ ಶಾಂತಿ ಸಾಗರ ಶಿವಪರಮಾತ್ಮ ಆಗಿದ್ದಾರೆ. ಎಂಥ ಅದ್ಭುತವಾದಂಥ ಸ್ಮೃತಿ ಇದು. ಈ ಸತ್ಯ ಸ್ಮೃತಿ ಇಲ್ಲದೆ ನಾವು ವಿಸ್ಮೃತಿಗೊಂಡು ನಾನು ಕನಿಷ್ಠ, ನಾನು ಪಾಪಿ, ನಾನು ನೀಚ, ಅವ್ರ ಹಾಗೆ, ಇವ್ರು ಹೀಗೆ, ಇವ್ರು ಶ್ರೇಷ್ಠ, ಇವ್ರು ಕನಿಷ್ಠ ಅನ್ನುವ ಧರ್ಮಭೇದ, ಜಾತಿಭೇದ, ವರ್ಣಭೇದ, ವರ್ಗಭೇದಗಳಲ್ಲಿ ಒದ್ದಾಡ್ತಾ ಇದ್ದವರಿಗೆ ಸತ್ಯ ಸ್ಮೃತಿಯನ್ನು ಕೊಟ್ಟು ಸಮಾನತೆಯನ್ನು ಸಾರಿ ಶ್ರೇಷ್ಠ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಾರೆ ಶಿವಬಾಬರವರು, ಶಿವತಂದೆಯವರು. ಹಾಗಾಗಿ ಸತ್ಯಯುಗಕ್ಕಿಂತಲೂ ಕೂಡ ಸಂಗಮಯುಗ ಶ್ರೇಷ್ಠ. ಸತ್ಯಯುಗ ಅಜ್ಞಾನದ ಯುಗ, ಸಂಗಮಯುಗ ಜ್ಞಾನದ ಯುಗ. ಸತ್ಯಯುಗ ಸ್ಥೂಲ ಇಂದ್ರಿಯ ಸುಖದ ಯುಗ, ಸಂಗಮಯುಗ ಅತೀಂದ್ರಿಯ ಸುಖದ ಯುಗ. ಸತ್ಯಯುಗ ಸ್ಥೂಲ ಸಂಪದ್ಭರಿತ ಯುಗ, ಸಂಗಮಯುಗ ಅವಿನಾಶಿ, ನಿರಾಕಾರಿ, ದಿವ್ಯ ಗುಣಗಳ ಖಜಾನೆಯ ಸಂಪದ್ಭರಿತ ಯುಗ. ಸತ್ಯಯುಗ ಅಂಜಾನ ಯುಗ, ಅಲ್ಲಿ ಯಾವುದೇ ಕಾಲಜ್ಞಾನ ಗೊತ್ತಿರೋದಿಲ್ಲ. ಸಂಗಮಯುಗ ತ್ರಿಕಾಲಜ್ಞಾನಿ ಯುಗ, ತ್ರಿನೇತ್ರ ಯುಗ, ತ್ರಿಮೂರ್ತಿ ಯುಗ, ತ್ರಿಕಾಲ ಸಂಚಾರಿ ಯುಗ. ಇದು ಇಂತಹ ಸಂಗಮಯುಗದಲ್ಲಿ ಇದ್ದು ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮನಿಂದಲೇ ಸ್ಮೃತಿಯನ್ನು ಪಡೆದು ನಾನ್ಯಾರು ಅನ್ನುವ ಸತ್ಯ ತಿಳಿದು ನಾವೆಲ್ಲರೂ ಕೂಡ ನಿರ್ಭಯರಾಗಿದ್ದೇವೆ, ನಿಶ್ಚಿಂತರಾಗಿದ್ದೇವೆ, ನಿಜಾನಂದದಲ್ಲಿ ಬಂದಿದ್ದೇವೆ ಅಂದರೆ
ನಿಜಕ್ಕೂ ಇದು ಹೆಮ್ಮೆಯ ವಿಚಾರ. ಈ ಸ್ಮೃತಿ ಸಿಕ್ಕ ಮೇಲೆ ನಮಗೆ ಭಯ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ. ಚಿಂತಾ ಪ್ರೂಫ್, ದುಃಖದ ಪ್ರೂಫ್, ಭಯಮುಕ್ತ ಜೀವನವನ್ನು ಸಾಗಿಸುವ ಒಂದು ಸುವರ್ಣ ಅವಕಾಶ ಈ ಸಂಗಮ ಯುಗದಲ್ಲಿ. ಆದರೆ ಪರಮಾತ್ಮನನ್ನ ಜೊತೆಗಿಟ್ಟುಕೊಂಡು ಸ್ವಸ್ಮೃತಿಯನ್ನ ಪಡೆದು ಸದಾ ಸ್ಮೃತಿ ಸ್ವರೂಪರಾಗದೇ ಇದ್ರೆ ಮತ್ತೆ ಮತ್ತೆ ವಿಸ್ಮೃತಿಯಲ್ಲಿ ಬಂದು ವಿಸ್ಮೃತಿ ಪ್ರಪಂಚದಲ್ಲೇ ಉಳ್ಕೊಂಡ್ರೆ ನಾವು ಸದಾ ಸುಖಿಗಳಾಗಲಿಕ್ಕೆ, ನಿರ್ಭಯರಾಗಲಿಕ್ಕೆ, ನಿಶ್ಚಿಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಯಾವ ಸತ್ಯಕ್ಕಾಗಿ ಜನ್ಮ ಜನ್ಮಾಂತರಗಳಿಂದ ಹುಡುಕ್ತಾ ಬಂದಿದ್ದೇವೆ, ನಾನು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಲಿಕ್ಕೆ ಕಂಡವರ ಕಾಲಿಗೆ ಬಿದ್ದು ಅನೇಕ ಗುರುಗಳನ್ನು ಮಾಡಿಕೊಂಡು ಅನೇಕ ಜಪ ತಪ ಯಾಗ ಯಜ್ಞಗಳನ್ನು ಮುಗಿಸಿಕೊಂಡು ಆ ಪರಮಾತ್ಮನಿಗಾಗಿ ತಡಕಾಡಿ ಹುಡುಕಾಡಿ ಬಂದವರು ನಾವೆಲ್ಲ. ಅದರೆಲ್ಲದರ ಫಲವಾಗಿ ಈಗ ಕಾಲಕ್ಕನುಗುಣವಾಗಿ ಸಮಯಕ್ಕನುಸಾರವಾಗಿ ಡ್ರಾಮಾ ನಿಯಮ ಅನುಸಾರ ಸ್ವಯಂ ಪರಂಪಿತ ಪರಮಾತ್ಮ ಶಿವ ತಂದೆ ಬಂದಿದ್ದಾರೆ. ಆ ಸೃಷ್ಟಿಯಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಬಂದಾಗ ಅವರ ಬಂದಿರುವ ವಿಚಾರ ಸುವಾರ್ತೆ ನಮ್ಮ ಕರ್ಣಗಳಿಗೆ ಬಿದ್ದಾಗಿದೆ. ನಮಗೆ ಗೊತ್ತಾಗಿದೆ ಪ್ರಪಂಚದಲ್ಲಿ ಈಗ ಪರಮಾತ್ಮ ಬಂದಿದ್ದಾರೆ, ಶಿವ ತಂದೆ ಬಂದಿದ್ದಾರೆ, ನಮ್ಮ ಆತ್ಮಕ್ಕೆ ಸ್ಮೃತಿಯನ್ನು ಕೊಟ್ಟಿದ್ದಾರೆ, ನಮ್ಮ ಆತ್ಮ ಕಲ್ಯಾಣವಾಗಿದೆ. ಈ ಸತ್ಯ ನಮಗೆ ಗೊತ್ತಾಗಿರೋದು ಇದು ಸುಮ್ಮನೆ ಅಲ್ಲ, ಜನ್ಮ ಜನ್ಮಾಂತರದ ಪುಣ್ಯದ ಫಲ ಇದು. ಎಷ್ಟೋ ಜನ್ಮಗಳಿಂದ ಆತೊರೆಯುತ್ತಿರುವ ಆತ್ಮದ ಆಸೆ ಇದು, ಆತ್ಮದ ಬೇಡಿಕೆ ಇದು, ಆತ್ಮದ ಹಸಿವಿದು, ಆತ್ಮದ ಆಸಕ್ತಿ ಇದು. ಆದರೆ ಆತ್ಮದ ಆಸಕ್ತಿ ಇದ್ದಾಗಿಯೂ ಸಹ ನಾವು ಶರೀರಕ್ಕೆ ಕೊಡೋದನ್ನು ಕೊಡ್ತಾ, ಸಂಪಾದನೆಯನ್ನ ಮಾಡ್ತಾ, ಅಧಿಕಾರವನ್ನು ಹಿಡಿತಾ, ಏನು ಮಾಡಬಾರ್ದು ಮಾಡಿ, ತಿನ್ನಬಾರ್ದು ತಿಂದು, ಕುಡಬಾರ್ದು ಕುಡಿದು, ನೋಡಬಾರ್ದು ನೋಡಿದರೂ ಕೂಡ ಮತ್ತೆ ಮತ್ತೆ ದುಃಖದ ಪ್ರಪಂಚದ ಮಡುವಿನಲ್ಲೇ ಬಿದ್ದು ಬಿದ್ದು ಎದ್ದವರು ನಾವು. ಈಗಲಾದರೂ ಕೂಡ ಆ ವಿಸ್ಮೃತಿಯ ಕೆಸರಿನ ದುಃಖದ ಅಜ್ಞಾನದ ಪ್ರಪಂಚದಿಂದ ಹೊರಬಂದು ನನ್ನ ಸ್ವಸ್ಮೃತಿಯಲ್ಲಿ ಇದ್ದು ಸ್ವಸ್ವರೂಪದಲ್ಲಿ ಬಂದು ಸ್ವಧರ್ಮದಲ್ಲಿ ಸದಾಕಾಲ ಉಳಿಯುವಂತಹ ಬೆಳಕಿನ ಯುಗದಲ್ಲಿ, ಸಂಗಮ ಯುಗದಲ್ಲಿ, ಜ್ಞಾನದ ಯುಗದಲ್ಲಿ, ಜಾಗೃತಿಯ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದು ಆಹೋ ಸೌಭಾಗ್ಯ ನಮಗೆ. ಬಹಳ ಜನಕ್ಕೆ ಗೊತ್ತಿಲ್ಲ BK ಅಂದ್ರೆ ಏನು, ಬ್ರಹ್ಮಕುಮಾರಿಸ್ ಏನ್ ಮಾಡ್ತಾರೆ, ಓಂ ಶಾಂತಿ ಅವ್ರು ಏನು ಭಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜಗತ್ತಲ್ಲಿ. ಏನು ಗೊತ್ತಿದೆ ಅವರಿಗೆ? ವಿಸ್ಮೃತಿ ಪ್ರಪಂಚದಲ್ಲಿರುವವರು ಅವರು, ಸ್ಮೃತಿಯ ಪ್ರಪಂಚದಲ್ಲಿ ಇರುವವರು ನಾವು. 3 ಕಾಲ 3 ಲೋಕಗಳನ್ನು ಬಲ್ಲವರು ನಾವು. ಅಜ್ಞಾನದ ಅಂಧಕಾರದಲ್ಲಿ ಬಿದ್ದಿರುವವರು ಅವರು. ಯಾರೋ ಬರೆದಿಟ್ಟಿರೋ, ಯಾರೋ ತಿಳಿಸಿ ಹೇಳಿ ಹೋಗಿರುವ ಕಟ್ಟು ಕಥೆಗಳನ್ನೇ ನಂಬಿಕೊಂಡು ಅದರ ಆಧಾರದಲ್ಲೇ ಪರಮಾತ್ಮನನ್ನು ತಡಕಾಡಿ ಹುಡುಕಾಡುವಂತಹ ಯಾವುದೇ ಒಂದು ಕ್ಲಾರಿಟಿ ಇಲ್ಲದ ದಾರಿಯಲ್ಲಿ ನಡೀತಾ ಇರುವವರು. ಸ್ವಚ್ಛವಾದ ಹಚ್ಚ ಹಸುರಿನ ಹೆದ್ದಾರಿಯಲ್ಲಿ ನಡೆಯುವಂತಹ, ತ್ರಿಕಾಲ ಜ್ಞಾನವನ್ನು ಪಡೆದಿರುವಂತಹ ಜ್ಞಾನಿಗಳ ಬೆಲೆ ಉಳಿದವರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗಿದ್ರೆ ಅವರು ಇಲ್ಲಿಗೆ ಬರದೇ ಇರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ದೂರದಲ್ಲೇ ನಿಂತು ಈ ಸಂಸ್ಥೆಯನ್ನು ನೋಡುವವರಿಗೆ ಒಂದು ಚೂರು ಏನು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗಾಗಲೇ ತಾವು ಯಾವುದೋ ಒಂದು ಕಟ್ಟುಪಾಡುಗಳಲ್ಲಿ ತಮ್ಮನ್ನು ತಾವು ಬಂಧಿಸಿಕೊಂಡಿರುವವರು ಕೂಡ ಈ ಸಂಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಥೆ ಎಷ್ಟರ ಮಟ್ಟಿಗೆ ಇವತ್ತು ಬೆಳೆದಿದೆ ಅಂದರೆ ಇಡೀ ಜಗತ್ತು ತಿರುಗಿ ನೋಡ್ತಾ ಇದೆ.
ಜಗತ್ತಿನ ಎಲ್ಲ VIP ತಿರುಗಿ ನೋಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ, ಎಷ್ಟು ಪರಿವರ್ತನೆ ಮಾಡ್ತಿದ್ದಾರೆ, ಎಷ್ಟು ಜಗತ್ತಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಎಷ್ಟೋ ಕುಟುಂಬಗಳಲ್ಲಿ ಈಗ ಶಾಂತಿ ನಿರ್ಮಾಣವಾಗಿದೆ, ಎಷ್ಟು ಕುಟುಂಬಗಳಲ್ಲಿ ಅಜ್ಞಾನದ ಅಂಧಕಾರ ಕಳೆದು ಹೋಗಿದೆ, ಮೂಢಾಚಾರ ಕಂದಾಚಾರಗಳಿಂದ ಹೊರಗಡೆ ಬಂದಿದ್ದಾರೆ, ಎಷ್ಟು ಸತ್ಯವಾದ ಜೀವನವನ್ನು ಅವರು ಅಳವಡಿಸಿಕೊಂಡಿದ್ದಾರೆ, ತ್ಯಾಗ ಸೇವೆ ಸಮರ್ಪಣೆಗಾಗಿ ತಮ್ಮನ್ನು ತಾವು ಸರಳಿಸಿಕೊಂಡಿದ್ದಾರೆ, ಸರಳ ಜೀವನವನ್ನು ಬದುಕ್ತಾ ಇದ್ದಾರೆ. ಯಾವುದಕ್ಕಾಗಿ ಎಲ್ಲ ಸರ್ಕಾರಗಳು ತನ್ನ ಜವಾಬ್ದಾರಿಗಾಗಿ ವ್ಯಸನ ಮುಕ್ತ, ದ್ವೇಷ ಮುಕ್ತ, ದ್ವಂದ್ವ ಮುಕ್ತ, ವಿಕಾರ ಮುಕ್ತ, ರೋಗ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ದೇಶವನ್ನು ಕಟ್ಟಬೇಕು ಅಂತ ಇದ್ರು. ಆ ಎಲ್ಲ ಆಶಯಗಳನ್ನು ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯವು ಬಹಳ ಸುಲಲಿತವಾಗಿ ತನ್ನೆಲ್ಲ ಇರುವಂಥ ಪರಿವಾರವನ್ನು ಮ್ಯಾಕ್ಸಿಮಮ್ ರೋಗ ಮುಕ್ತವಾಗಿ, ವ್ಯಸನ ಅಂತೂ 100% ಮುಕ್ತವಾಗಿ, ದ್ವೇಷ ಅಸೂಯೆ ಮುಕ್ತವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಇವತ್ತು ಹಗಲಿರುಳು ಶ್ರಮಿಸ್ತಾ ಇರುವಂಥ ಒಂದು ದೊಡ್ಡ ಸಂಸ್ಥೆ ಅನ್ನುವಂಥ ಹೆಮ್ಮೆಯಲ್ಲಿ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಹಾಗಾಗಿ ರೋಗಿಗೆ ಆರೋಗ್ಯದ ರುಚಿ ಗೊತ್ತಿರುವುದಿಲ್ಲ, ರೋಗಿಗೆ ಅಮೃತದ ರುಚಿಯು ಗೊತ್ತಾಗೋದಿಲ್ಲ. ರೋಗಿಯ ಬಾಯಲ್ಲಿ ಜ್ವರ ಬಂದಿರುವ ನಾಲಿಗೆಯ ಮೇಲೆ ನೀವು ಅಮೃತವನ್ನು ಸುರಿದರೂ ಕೂಡ ಅದು ರುಚಿಸುವುದಿಲ್ಲ. ಹೇಗೋ ಹಾಗೆ ವಿಕಾರಗಳ ರೋಗಗಳಲ್ಲಿ ಮುಳುಗಿ ಎದ್ದವರು, ರುಚಿಯನ್ನೇ ಕೆಡಿಸಿಕೊಂಡವರು ಈಗ ನೀವು ಅಮೃತದ ಜ್ಞಾನ ಮುರುಳಿಯ ಸಿಂಚನವನ್ನು ಅವರಿಗೆ ಕುಡಿಸಿದರೆ ಅವರು ಕುಡಿಲಿಕ್ಕೆ ಸಾಧ್ಯವಿಲ್ಲ. ಅವರ ಕಣ್ಣಿಗೆ ಪೊರೆ ಬಂದಾಗಿದೆ, ಅವರಿಗೆ ಅದ್ಭುತವಾದ ಸ್ವರ್ಗವನ್ನು ತೋರಿಸಿದರೂ ಕೂಡ ಪೊರೆ ಬಂದಿರುವ ಕಣ್ಣಿಗೆ ಹೇಗೆ ಕಾಣುವುದಿಲ್ಲವೋ ಹಾಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮನೇ ಬಂದಿದ್ರೂ ಕೂಡ ಅವರಿಗೆ ಕಾಣಿಸೋದಿಲ್ಲ. ಅಹಂಕಾರದ ಪೊರೆ, ಅಧಿಕಾರದ ಮದದ ಪೊರೆ, ವಿಜ್ಞಾನದ ಪೊರೆ, ಭ್ರಮೆಯ ಪೊರೆಗಳು ಬೆಳೆದುಕೊಂಡು ಬಿಟ್ಟಿದೆ. ಅಂಥವ್ರಿಗೂ ಈ ಪರಮಾತ್ಮ ಕಾಣಿಸುವುದಿಲ್ಲ. ಬಹಳ ಜನ ಅನ್ಕೊಂಡಿದ್ರೆ ಏನು ಮಾಡಿಬಿಡ್ತಾರೆ ಅವರು, ಏನು ಗೊತ್ತಿದೆ ಅವರಿಗೆ, ಏನೋ ಸುಮ್ಮ ಬರ್ತಾರೆ ಹೋಗ್ತಾರೆ. ನಮ್ಮಂಗೇನು ಜೋರು ಜಾತ್ರೆ ಮಾಡ್ತಾರ, ಉತ್ಸವ ಮಾಡ್ತಾರ, ಏನು ಜೋರಾಗಿ ಏನಾದರೂ ದೊಡ್ಡದಾಗಿ ಏನಾದರೂ ಮಾಡಿದಾರ? ಸುಮ್ಮನೆ ಗುಪ್ತವಾಗಿ ಏನೋ ಮಾಡ್ಕೊಂಡು ಹೋಗ್ತಿದ್ರೆ, ಏನು ಗೊತ್ತಿಲ್ಲಂಗೆ ಹೋಗ್ತಾರೆ. ಗೊತ್ತಿಲ್ಲ ಅವರಿಗೆ ಇಡೀ ಜಗತ್ತನ್ನೇ ಬ್ರಹ್ಮ ಕುಮಾರಿಸ್ ಕೈಗೆ ಕೊಡಲಿಕ್ಕೆ ಪರಮಾತ್ಮನೇ ಬಂದಿದ್ದಾರೆ. ಇಡೀ ಜಗತ್ತನ್ನ, ಇಡೀ ಸೃಷ್ಟಿಯ ಅಧಿಕಾರವನ್ನು ವರ್ಗಾಯಿಸಲಿಕ್ಕೆ ಬಂದಿದ್ದಾರೆ ಪರಮಾತ್ಮ. ಇಡೀ ಸೃಷ್ಟಿಯನ್ನು ಇವ್ರ ಮುಖಾಂತರ ಪರಿವರ್ತನೆ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಹೇಗೆ ಪರಮಾತ್ಮ ಗುಪ್ತನೋ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವೂ ಗುಪ್ತ, ಅಲ್ಲಿರುವ ಜ್ಞಾನವೂ ಗುಪ್ತ, ಅಲ್ಲಿರುವ ಸೇವೆಯೂ ಗುಪ್ತ, ಆ ಪರಿವಾರವೂ ಗುಪ್ತವಾಗಿದೆ. ಹೇಗೆ ಒಂದು ವೃಕ್ಷಕ್ಕೆ ಬೇರುಗಳು ಬೀಜ ಗುಪ್ತವಾಗಿ ಕೆಲಸವನ್ನು ಮಾಡ್ತಾ ಇವೆಯೋ ಹಾಗೆ ಜಗತ್ತಿಗೆ ನಿಸ್ವಾರ್ಥವಾಗಿ ಗುಪ್ತವಾಗಿ ಸೇವೆ ಮಾಡುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಸ್ವಯಂ ಪರಂಪಿತ ಪರಮಾತ್ಮ ಮತ್ತು ಪರಮಾತ್ಮ ಕಟ್ಟಿರುವ ಈ ಒಂದು ಈಶ್ವರೀಯ ಸೇನೆ. ಹಾಗಾಗಿ ಇವತ್ತು ಯಾರು ಏನು ಬೇಕಾದರೂ ಮಾತಾಡಲಿ, ನಾವು ಮೌನವಾಗಿರಬೇಕು. ಕೇಳಿಯೂ ಕೇಳದಂತೆ, ನೋಡಿಯೂ ನೋಡದಂತೆ ಇರುವುದಷ್ಟೇ ಅಲ್ಲದೆ ಸಾಧ್ಯವಾದಷ್ಟು ಅವರ ಮೇಲೆ ದಯಾಭಾವನೆಯನ್ನು ತೋರಬೇಕು, ಸಾಧ್ಯವಾದಷ್ಟು ಅವರ ಮೇಲೆ ಪ್ರೀತಿ ಭಾವವನ್ನು ತೋರಿಸಬೇಕು, ಅವರನ್ನು ಕ್ಷಮಿಸಬೇಕು. ಅವರ ಆತ್ಮ ಕಲ್ಯಾಣ, ಪಾತ್ರ ಕಲ್ಯಾಣವನ್ನು ಮಾಡುವ ಜವಾಬ್ದಾರಿಯನ್ನು ನಮ್ಮ ಮೇಲೆ ಇರೋದರಿಂದ ಮತ್ತೆ ಮತ್ತೆ ಅವರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಬೇಕು. ಸತ್ಯಕ್ಕೂ ಅಸತ್ಯಕ್ಕೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ತಿಳಿಸಬೇಕು. ಇಲ್ಲ ಅಂದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಸತ್ತು ಹೋಗ್ಬಿಟ್ರೆ ಈ ಜಗತ್ತಿನಲ್ಲಿ ಅವರು ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಸುಮ್ಮನೆ ಅಲ್ಲ, ಅವರು ಕೂಡ ನಮ್ಮಂತೆಯೇ ಆತ್ಮರು, ಪರಮಧಾಮದಿಂದಲೇ ಬಂದವರು. ಪರಮಧಾಮ ಪರಮಾತ್ಮನಿಂದಲೇ ಅವರೂ ಕೂಡ ಜ್ಞಾನವನ್ನು ಪಡಿತಾ ಇರುವವರೇ. ಅವರಿಗೋಸ್ಕರನೂ ಪರಮಾತ್ಮ ಬಂದು ಜ್ಞಾನ ಕೊಡ್ತಾ ಇದ್ದಾರೆ.
ಅವರಿಗೂ ಕೂಡ ತಂದೆಯೇ ಆಗಿದ್ದಾರೆ. ಹಾಗಾಗಿ ಆತ್ಮನಿಗೂ ಕೂಡ ಇಲ್ಲೇ ಇರುವಾಗಲೇ ನಾನೊಂದು ಆತ್ಮ ಎನ್ನುವ ಸ್ಮೃತಿಯ ಬಂದು ಈ ದುಃಖದ ಪ್ರಪಂಚವನ್ನು ಮರೆತು ನಾನಾತ್ಮ ಅನ್ನುವ ಆತ್ಮದ ಆತ್ಮಿಕ ಸುಖದೊಳಗಡೆ, ಆತ್ಮಿಕ ಸುಗಂಧದ ಪರಿಮರದೊಳಗಡೆ ತನ್ನ ಜೀವನವನ್ನು ಸುಗಂಧಮಯವಾಗಿ ಮಾಡಿಕೊಳ್ಳಬೇಕಾಗತ್ತೆ. ಪ್ರತಿಯೊಬ್ಬರ ಜೀವನವು ಸುಗಂಧಮಯವಾಗಿರಿಸುವಂತೆ ನಾವೀಗ ಅವರಿಗೆ ಪ್ರೇರಣೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಮ್ಮ ಕಲಿಯುಗದ ಭಾವನೆಗಳು, ಕಲಿಯುಗದ ದೃಷ್ಟಿ, ಕಲಿಯುಗದ ದ್ವಂದ್ವಗಳು, ಕಲಿಯುಗದ ಅಜ್ಞಾನ, ಕಲಿಯುಗದ ಪಾತ್ರದ ನಶೆ ಇವೆಲ್ಲವನ್ನು ಸುಟ್ಟು ಬೂದಿ ಮಾಡಿ ಸಂಗಮಯುಗದಲ್ಲಿ ನಾವು ಬಂದು ನನಾತ್ಮ 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 ಎನ್ನುವ ಆತ್ಮದಲ್ಲಿ ಇದ್ದು ಪರಮಾತ್ಮನ ಪ್ರೀತಿಯಲ್ಲಿ ಬೆಳೆದು ಪರಮಾನಂದದಲ್ಲಿ ಇರಬೇಕು. ಆತ್ಮ ಪರಮಾತ್ಮರ ಪರಮಾನಂದದಲ್ಲಿ ಇದ್ದು ಸದಾಕಾಲ ಶಾಂತಿಯ ಅನುಭೂತಿಯನ್ನು ಮಾಡಬೇಕು. ಸಾಕ್ಷಿಯಾಗಿರಬೇಕು, ಅಲೌಕಿಕವಾಗಿರಬೇಕು, ಎಲ್ಲರೂ ಸಮಾನಾಗಿ ಕಾಣಿಸಬೇಕು, ಎಲ್ಲವೂ ಎಕ್ಯುರೇಟಾಗಿ ಕಾಣಿಸಬೇಕು, ದ್ವಂದ್ವ ಮುಕ್ತನಾಗಬೇಕು, ವಿಕಲ್ಪ ಮುಕ್ತನಾಗಬೇಕು, ಶಬ್ದ ಅತೀತ, ಸಂಕಲ್ಪ ಅತೀತ, ಕರ್ಮ ಅತೀತನಾಗಬೇಕು. ಕರ್ಮ ಮಾಡಿಯೂ ಮಾಡದಂತೆ, ಶಬ್ದ ಆಡಿಯೂ ಆಡದಂತೆ, ಕೇಳಿಯೂ ಕೇಳದಂತೆ, ನೋಡಿಯೂ ನೋಡದಂತೆ ಸಾಕ್ಷಿ ಸ್ಥಿತಿಯಲ್ಲಿ ಬಂದು ಸರ್ವಾತ್ಮರೂ ಸಮಾನವಾಗಿ ಕಾಣಿಸಬೇಕು, ಸಕಲ ಪಾತ್ರಗಳು ಸಮಾನವಾಗಿ ಕಾಣಿಸಬೇಕು, ಮೂರು ಕಾಲಗಳು ಒಟ್ಟಿಗೆ ಕಾಣಿಸಬೇಕು, ಮೂರು ಲೋಕಗಳು ಒಟ್ಟಿಗೆ ಕಾಣಿಸಬೇಕು. ಅಂತಹ ಒಂದು ಸ್ಮೃತಿ ಸ್ವರೂಪದ ಲೈಟ್ ಹೌಸ್ ಆಗಿ ನಾವಿದ್ದು ಬಿಡಬೇಕು. ಯಾರು ಈ ಒಂದು ಸ್ಥಿತಿಗೆ ಬರ್ತಾರೆ ಅವರು ಹೀರೋ ಪಾತ್ರಧಾರಿಗಳಾಗ್ತಾರೆ. ಅಂಥವ್ರನ್ನ ಇವತ್ತು ವಿಶೇಷ ಆತ್ಮರು ಅಂತ ಬಾಬಾರವರು ಹೇಳಿರೋದು. ಅದಕ್ಕೆ ಆತ್ಮ ಇದು ಒಂದೇ ಕೆಲಸ ಮಾಡುತ್ತೆ. ಹೇಗೆ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡುತ್ತೆ ಅಂತ ಹೇಳ್ತೀವಿ, ಹಾಗೆ ಆತ್ಮ ಸ್ಮೃತಿ ಮತ್ತು ವಿಸ್ಮೃತಿಯನ್ನು ಮಾತ್ರ ಮಾಡುತ್ತೆ. ಆತ್ಮ ಸ್ಮೃತಿ ವಿಸ್ಮೃತಿಯಲ್ಲಿ ಬರುತ್ತೆ ಅಷ್ಟೇ. ವಿಸ್ಮೃತಿಯಲ್ಲಿ ಬಂದಾಗ ಪಾತ್ರದಲ್ಲಿರುತ್ತೆ, ಸ್ಮೃತಿಯಲ್ಲಿ ಬಂದಾಗ ಆತ್ಮಿಕ ಸ್ಮೃತಿಯಲ್ಲಿ ಇರುತ್ತೆ, ಸಾಕ್ಷಿಯಾಗಿರುತ್ತೆ, ಬೀಜ ರೂಪದಲ್ಲಿರುತ್ತೆ. ಅದನ್ನೇ ಬಾಬಾರವರು ಹೇಳೋದು, ಸ್ಮೃತಿ ಸ್ವರೂಪದಲ್ಲಿ ಬಂದಾಗ ನೀವು ಬೀಜ ರೂಪದಲ್ಲಿರ್ತೀರಿ, ಕಂಬೈನ್ಡ್ ಸ್ವರೂಪದಲ್ಲಿರ್ತೀರಿ, ಸಾಕ್ಷಿಯಾಗಿರ್ತೀರಿ, ಬಾಪ್ ಸಮಾನ ಆಗಿರ್ತೀರಿ, ನಿರಾಕಾರಿಗಳಾಗಿರ್ತೀರಿ, ನಿರ್ವಿಕಾರಿಗಳಾಗಿರ್ತೀರಿ, ನಿರಹಂಕಾರಿಗಳಾಗಿರ್ತೀರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸ್ಮೃತಿ ಸ್ವರೂಪದಲ್ಲಿ ಅಹಂಕಾರ ಇಲ್ಲ, ಅಜ್ಞಾನ ಇಲ್ಲ, ಪಾತ್ರಭಾನ ಇಲ್ಲ, ದೇಹಭಾನ ಇಲ್ಲ. ನನಾತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ ಎನ್ನುವ ಸ್ಮೃತಿ ಸ್ವರೂಪದಲ್ಲಿ ಇದ್ದಾಗ ಅಲ್ಲಿ ಭಯ ಇಲ್ಲ, ಅಲ್ಲಿ ಚಿಂತೆ ಇಲ್ಲ, ಅಲ್ಲಿ ರೋಗ ಇಲ್ಲ, ಅಲ್ಲಿ ಭ್ರಮೆ ಇಲ್ಲ, ಅಲ್ಲಿ ಬರೀ ಆನಂದ ಮಾತ್ರ ತುಂಬಿರುತ್ತೆ. ಸದಾನಂದದಲ್ಲಿ ಇರ್ತಾನೆ, ಸದಾ ಸಚ್ಚಿದಾನಂದ ಸ್ವರೂಪನೇ ಆಗಿರ್ತಾನೆ. ತಾನೂ ಆನಂದದಲ್ಲಿದ್ದು ಸರ್ವರನ್ನು ಆನಂದಗೊಳಿಸುತ್ತಾನೆ. ಆಗ ಪ್ರಕೃತಿಯು ಆನಂದಿತವಾಗುತ್ತೆ, ಚರಾಚರ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಆನಂದದಲ್ಲಿ ಬರುತ್ತೆ, ಸಕಲ ಆತ್ಮರ ಪಾತ್ರಗಳು ಕೂಡ ಆನಂದದಲ್ಲಿ ಬರುತ್ತವೆ. ಆ ರೀತಿಯಾಗಿ ನಾವು ನಮ್ಮನ್ನು ಸಚ್ಚಿದಾನಂದ ಸ್ವರೂಪದಲ್ಲಿ ತಂದುಕೊಳ್ಬೇಕು. ಪರಮಾತ್ಮನಿಗೂ ಆತ್ಮರಿಗೂ ವಿಶೇಷ ಅಂತರ ಇಷ್ಟೇ, ಬಹಳ ಅಂತರ ಇಲ್ಲ. ಪಾತ್ರದ ದೃಷ್ಟಿಯಲ್ಲಿ ನಾವು ಅವರನ್ನ ತಂದೆ ಅನ್ಬೋದು, ಶಿಕ್ಷಕ ಅನ್ಬೋದು, ಸದ್ಗುರು ಅನ್ಬೋದು, ಇದು ಕೂಡ ಪಾತ್ರದ ದೃಷ್ಟಿ. ಸತ್ಯಜ್ಞಾನ ಅಂತ ಬಂದಾಗ ಆತ್ಮಕ್ಕೂ ಪರಮಾತ್ಮಕ್ಕೂ ಮೂರು ವ್ಯತ್ಯಾಸಗಳು ಮಾತ್ರ. ಉಳಿದದ್ದೆಲ್ಲವೂ ಆಲ್ ಆರ್ ಈಕ್ವಲ್. ಎಲ್ಲ ಆತ್ಮರು ಬರೀ ಬ್ರಹ್ಮ, ಬರೀ ಮಮ್ಮ, ಬರೀ ನಾವು ನೀವು ಅಷ್ಟೇ ಅಂತಲ್ಲ, ಎಲ್ಲ ಆತ್ಮರು. ಕಟ್ಟ ಕಡೆ ಆತ್ಮ ಅಂತ ನಾವು ಯಾವುದನ್ನು ಕರಿತೀವಿ ಪಾತ್ರ ಅಂತ, ಆ ಆತ್ಮನು ಕೂಡ ಪರಮಾತ್ಮನ ಸಮಾನ, ಪರಮಾತ್ಮನ ಸ್ವರೂಪ, ಪರಮಾತ್ಮನ ಗುಣಗಳು, ಪರಮಾತ್ಮನ ಧರ್ಮ, ಪರಮಾತ್ಮನ ಧಾಮ ಎಲ್ಲರಿಗೂ ಸರಿ ಸಮಾನವಾಗಿದೆ. ಆದರೆ ನಮಗೆ ಆತ್ಮ, ಅವರಿಗೆ ಪರಮಾತ್ಮ.
ನಾವು ಭೋಕ್ತ, ಅವರು ಅಭೋಕ್ತ. ನಾವು ಜನನ ಮರಣ ಚಕ್ರದಲ್ಲಿ ಬರ್ತೀವಿ, ಅವರು ಬರೋದಿಲ್ಲ. ಈ ಮೂರು ವ್ಯತ್ಯಾಸಗಳಿಂದ ಆತ್ಮ ಮತ್ತು ಪರಮಾತ್ಮರಿಗೆ ಇರುವ ಮೂರೇ ವ್ಯತ್ಯಾಸ. ಯಾವುದು ಅಂದರೆ, ಒಂದು, ನಾವು ಪಾತ್ರವನ್ನು ಅಭಿನಯಿಸಬೇಕು ಅಂತ ಬಂದಾಗ ನಾವು ವಿಸ್ಮೃತಿಗೊಳ್ತೇವೆ, ಪರಮಾತ್ಮ ವಿಸ್ಮೃತಿಗೊಳ್ಳೋದಿಲ್ಲ. ಇದು ಮೊದಲನೇ ವ್ಯತ್ಯಾಸ. ಸದಾ ಸ್ಮೃತಿ ಸ್ವರೂಪ ಆಗಿರೋದ್ರಿಂದ ಅವರಿಗೆ ಸದಾಶಿವ ಅಂತ ಕರಿತೀವಿ. ಅವರಿಗೆ ಸದಾಶಿವ, ಆ ಶಬ್ದ ಯಾರಿಗೂ ಬಳಸಲ್ಲ. ಸದಾ ಶಿವ, ಶಿವ ತನ್ನ ಸ್ಮೃತಿಯಿಂದ ಯಾವತ್ತೂ ಕೂಡ ವಿಸ್ಮೃತಿಗೊಳ್ಳೋದಿಲ್ಲ. ಹಾಗಾಗಿ ಸದಾಶಿವ. ಇದು ಆತ್ಮರಿಗೂ ಪರಮಾತ್ಮರಿಗೂ ಮೊದಲ ವ್ಯತ್ಯಾಸ. ಇನ್ನು ಎರಡನೇ ವ್ಯತ್ಯಾಸ, ನಾವು ಆತ್ಮರು ಪಾತ್ರ ಮಾಡಲಿಕ್ಕೆ ಬಂದಾಗ ಒಂದು ತಾಯಿಯ ಗರ್ಭದಲ್ಲಿ ಬಂದು ಈ ಪ್ರಪಂಚಕ್ಕೆ ಮಗುವಾಗಿ ಬರ್ತೇವೆ. ಶರೀರವನ್ನು ಧಾರಣೆ ಮಾಡಿಕೊಂಡು ಆ ಶರೀರದಲ್ಲೇ ಇದ್ದುಕೊಂಡು ಆ ಶರೀರದ ಪಾತ್ರ ಮುಗಿದ ಮೇಲೆ ಮತ್ತೊಂದು ಗರ್ಭ, ಮತ್ತೊಂದು ಶರೀರ, ಈ ರೀತಿ ಜನನ ಮರಣ ಚಕ್ರಗಳಲ್ಲಿ ಗರ್ಭದಲ್ಲಿ ಬರ್ತಾ ಹೋಗ್ತಾ ಇರ್ತೀವಿ. ಇದು ನಾವೆಲ್ಲ ಆತ್ಮರಿಗೆ ಸಮಾನವಾಗಿದೆ. ಆದರೆ ಪರಮಾತ್ಮ ಅವರೂ ಕೂಡ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರ್ತಾರೆ. ಆದರೆ ಅವರು ಪರಕಾಯ ಪ್ರವೇಶವನ್ನು ಮಾಡ್ತಾರೆ, ತಾಯಿಯ ಗರ್ಭದಲ್ಲಿ ಜನಿಸೋದಿಲ್ಲ. ಅವರು ಅಲ್ಲಿ ಹೇಗಿದ್ದರು ಪರಮಧಾಮದಲ್ಲಿ ಹಾಗೆ ಒಂದು ತನುವಿನಲ್ಲಿ ಬಂದು ಹಾಗೆ ಮತ್ತೆ ವಾಪಸ್ ಹೋಗಿಬಿಡುತ್ತಾರೆ. ಪ್ರಜಾಪಿತ ಬ್ರಹ್ಮಬಾಬರವರ ಶರೀರವನ್ನು ಲೋನಾಗಿ ತೆಗೆದುಕೊಳ್ತಾರೆ. ಅವರಿಗೆ ಸ್ವಂತವಾದ ಯಾವುದೇ ಒಂದು ಶರೀರ ಇರೋದಿಲ್ಲ. ಬೇರೆಯವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ತನ್ನ ಪಾತ್ರವನ್ನು ಅಭಿನಯಿಸ್ತಾರೆ. ಅದಕ್ಕೆ ಅವರು ಪರಮಾತ್ಮ, ನಾವು ಆತ್ಮರು. ಇದು ಎರಡನೇ ವ್ಯತ್ಯಾಸ. ಇನ್ನು ಮೂರನೇ ವ್ಯತ್ಯಾಸ, ಅದಕ್ಕೆ ಅವರಿಗೆ ಅಜನ್ಮ, ಅಕಾಯ, ಅಭೋಕ್ತ ಅನ್ನುವಂಥದ್ದೆಲ್ಲನೂ ಈ ಎರಡನೇ ವ್ಯತ್ಯಾಸಕ್ಕಾಗಿ ಬರ್ತಾ ಇರುತ್ತೆ. ಮತ್ತೆ ಅವರು ಯಾವಾಗಲೂ ಸದಾ ಸ್ಮೃತಿಯಲ್ಲಿರ್ತಾರೆ. ನಾವು ವಿಸ್ಮೃತಿಗೊಳ್ಳೋದಕ್ಕೆ ನಾವು ದುಃಖ, ಅಜ್ಞಾನ, ಭ್ರಮೆ, ಭಯ ಎಲ್ಲದರಲ್ಲೂ ನಾವು ಬರ್ತೀವಿ, ಅವರು ಬರೋದಿಲ್ಲ. ಇನ್ನು ಮೂರನೇ ವ್ಯತ್ಯಾಸ, ನಾವು ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಪರಮಧಾಮವನ್ನು ಬಿಟ್ಟು ಈ ಸಾಕಾರ ಪ್ರಪಂಚಕ್ಕೆ ಬಂದಾಗ ನಾವು ವಿಸ್ಮೃತಿಗೊಂಡು ಬರ್ತೇವೆ. ಆದರೆ ಒಂದು ಸಲ ಬಂದ ಮೇಲೆ ಎಂಟೈರ್ ಸೃಷ್ಟಿ ನಾಟಕದ ಮುಗಿಯುವವರೆಗೂ ಕೂಡ ವಾಪಸ್ ಮನೆಗೆ ಹೋಗ್ಲಿಕ್ಕೆ ನಮಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಮತ್ತದು ನೆನಪು ಇರೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ. ಮತ್ತೆ ಸ್ವಯಂ ಪರಮಾತ್ಮನೇ ಬಂದು ನಮಗೆ ಸ್ಮೃತಿಯನ್ನು ಕೊಟ್ಟು ಮನೆಯ ದಾರಿಯನ್ನು ತಿಳಿಸಿ ಕರೆದುಕೊಂಡು ಹೋಗುವಂಥ ಸಮಯದವರೆಗೂ ವಾಪಸ್ ಮನೆಗೆ ಹೋಗಲಿಕ್ಕೆ ನಮಗೆ ಯಾರಿಗೂ ಅವಕಾಶ ಇಲ್ಲ. ಮಧ್ಯದಲ್ಲಿ ಕಂಪ್ಲೀಟ್ ನಾಟಕ ಮುಗಿಯುವವರೆಗೂ ನಾವು ಒಂದಲ್ಲ ಒಂದು ಶರೀರದಲ್ಲಿ, ಒಂದಲ್ಲ ಒಂದು ರೂಪದಲ್ಲಿ ಈ ಸಾಕಾರ ಪ್ರಪಂಚದ ರಂಗ ಮಂಟಪದ ಮೇಲೇ ಇರಬೇಕಾಗತ್ತೆ. ಬಾಲ್ಯ, ಯೌವನ, ಮುಪ್ಪು ಅಥವಾ ಸೂಕ್ಷ್ಮನೋ ಸ್ಥೂಲನೋ ರೂಪದಲ್ಲಿ ನಾವು ಈ ರಂಗ ಮಂಟಪದ ಮೇಲೇ ಇರ್ತೀವಿ, ವಾಪಸ್ ಮನೆಗೆ ಹೋಗೋದಿಲ್ಲ. ಆದರೆ ಸ್ವಯಂ ಪರಮಾತ್ಮನು ಪಾತ್ರ ಮಾಡಲಿಕ್ಕೆ ಬರ್ತಾರೆ. ಬ್ರಹ್ಮ ಬಾಬರವರ ಶರೀರವನ್ನು ಲೋನಾಗಿ ತೆಗೆದುಕೊಂಡರೂ ಕೂಡ ತಮ್ಮ ಕರ್ತವ್ಯವನ್ನು ಮುಗಿಸಿ, ಅದು 1 ಗಂಟೆನೋ 2 ಗಂಟೆನೋ 5 ಗಂಟೆನೋ 10 ಗಂಟೆನೋ ಇದ್ದುಕೊಂಡು ಪಾತ್ರ ಮುಗಿಸ್ಕೊಂಡು ಮತ್ತೆ 1 ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಹೋಗ್ತಾರೆ. ಈ ಅವಕಾಶ ಪರಮಾತ್ಮನಿಗೊಬ್ಬರಿಗೆ ಮಾತ್ರ ಇರೋದು. ಮತ್ಯಾವ ದೇವಾತ್ಮರಿಗಿಲ್ಲ, ಧರ್ಮಾತ್ಮರಿಗಿಲ್ಲ, ಮಹಾತ್ಮರಿಗಿಲ್ಲ. ಬಹಳ ಜನ ಹೇಳ್ಬಿಟ್ಟಿದ್ದಾರೆ, ನಮ್ಮ ಗುರುಗಳು ಶರೀರ ಬಿಟ್ಟರು ಲಿಂಗೈಕ್ಯರಾಗ್ಬಿಟ್ಟಿದ್ದಾರೆ, ಶಿವೈಕ್ಯರಾಗ್ಬಿಟ್ಟಿದ್ದಾರೆ, ಮುಕ್ತಿ ಬಂದುಬಿಟ್ಟಿದ್ದಾರೆ. ಆ ರೀತಿ ಇಲ್ಲ ಅಂತಿದ್ದಾರೆ ಪರಮಾತ್ಮ. ಯಾರೊಬ್ಬರಿಗೂ ಮುಕ್ತಿ ಇಲ್ಲ. ಮುಕ್ತಿ ಅಂದರೆ ಈ ಜನನ ಮರಣ ಚಕ್ರಗಳಿಂದನೇ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡೋದು ಅಂತ, ಆ ರೀತಿ ನನಗೇ ಇಲ್ಲ ಅಂತಾರೆ ಪರಮಾತ್ಮ. ಪ್ರತಿ 5,000 ವರ್ಷಗಳಿಗೊಮ್ಮೆ ನಾನೇ ಈ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರಬೇಕಾಗತ್ತೆ. 100 ವರ್ಷಗಳ ಕಾಲ, 1 ದಿನ 2 ದಿನ ಅಲ್ಲ, 100 ವರ್ಷಗಳ ಕಾಲ ನಾನು ಪಾತ್ರ ಅಭಿನಯಿಸ್ತೇನೆ. ಹಾಗಿದ್ದ ಮೇಲೆ ಇನ್ಯಾರಿಗೆ ನಾನು ಮುಕ್ತಿ ಕೊಡಲಿ?
ಸ್ವತಃ ನಾನೇ ಮುಕ್ತನಿಲ್ಲ, ಇದರಿಂದ ಮುಕ್ತ ಆಗಲಿಕ್ಕೆ ಬರೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನೀವು ವಿಸ್ಮೃತಿಗೊಂಡು ಅಜ್ಞಾನದಲ್ಲಿ ಭಯಗೊಂಡು ಭ್ರಮೆಗೊಂಡು ನೀವು ಮುಕ್ತಿ ಬೇಕು ಅಂತ ಹೇಳಿದ್ರೆ ಹೊರತಾಗಿ ಸತ್ಯ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ನೀವೊಂದು ಒಳಗಡೆ ಇರುವ ಚೈತನ್ಯ ಆತ್ಮ ನಿಮ್ಮ ಮನೆಯೇ ಮುಕ್ತಿಧಾಮ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಮುಕ್ತಿ ಮುಕ್ತಿ ಅಂತ ಬೇಡಿದ್ರಿ ಅಷ್ಟೇ. ಆದರೆ ಒಂದಷ್ಟು ಕಾಲ ಪರಮಧಾಮದಲ್ಲಿ ಇರುವ ಅವಕಾಶ ಕೆಲವರಿಗಿದೆ. ಅಂದರೆ ಡ್ರಾಮಾ ನಿಯಮ ಅನುಸಾರ ಯಾರ್ಯಾರು ಯಾವ್ಯಾವ ಸಮಯಕ್ಕೆ ಪಾತ್ರವನ್ನು ಅಭಿನಯಿಸಬೇಕು ಅನ್ನುವಂಥ ನಿಯಮ ಇದೆಯೋ, ತಮ್ಮ ಪಾತ್ರದ ಸರದಿ ಬರುವವರೆಗೆ ಹೇಗೆ ಸ್ಟೇಜಿನ ಹಿಂದುಗಡೆ ಕಾಯ್ತಾ ಇರ್ತಾರೆಯೋ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಪರಮಧಾಮದಲ್ಲೇ ಇರ್ತೀರಿ. ನಿಮ್ಮ ಪಾತ್ರ ಬಂದಾಗ ಒಂದು ಸೆಕೆಂಡಿನಲ್ಲಿ ಈ ರಂಗಮಂಟಪದ ಮೇಲೆ ಬರ್ತೀರಿ. ಅಷ್ಟು ಮಾತ್ರ ಅವಕಾಶ ಇದೆ. ಪ್ರತಿ ನಾಟಕದಲ್ಲೂ ನಿಮ್ಮ ಪಾತ್ರ ಬರುವವರೆಗೆ ಪರಮಧಾಮದಲ್ಲಿ ಇರುವ ಅವಕಾಶ ಇದೆ ಎಲ್ಲರಿಗೂ ಕೂಡ. ಆದರೆ ಯಾರಿಗೂ ಈ ರೀತಿ ಇಲ್ಲ. ಇನ್ನು ನಾಟಕದಿಂದ ನಾವು ಪರ್ಮನೆಂಟ್ ಆಗಿ ನಾವು ಇಲ್ಲೇ ಉಳ್ಕೊಂಡು ಬಿಡ್ತೀವಿ, ಮುಕ್ತಿ ಹೊಂದು ಬಿಡ್ತೀವಿ, ಮೋಕ್ಷಗೊಂಡು ಬಿಡ್ತೀವಿ ಅಂತ ಏನು ಹೇಳ್ತಾರೆ, ಆ ರೀತಿ ಇಲ್ಲ. ಅದಕ್ಕೆ ಪರಮಾತ್ಮ ನಿಮಗೆ ವಾಪಸ್ ಬರಲಿಕ್ಕೆ ಸ್ಮೃತಿನೇ ಇರೋದಿಲ್ಲ. ಆದರೆ ಪರಮಾತ್ಮನಿಗೆ ಪರಕಾಯ ಪ್ರವೇಶ ಮಾಡಿ ಪಾತ್ರ ಅಭಿನಯಿಸಲಿಕ್ಕೆ ಬಂದರೂ ಕೂಡ ಮತ್ತೆ ಒಂದು ಸೆಕೆಂಡಿನಲ್ಲಿ ಯಾವಾಗ ಬೇಕಾದರೂ ಪರಮಧಾಮಕ್ಕೆ ಹೋಗಬಹುದು, ಯಾವಾಗ ಬೇಕಾದರೂ ಶರೀರದಲ್ಲಿ ಬರ್ಬೋದು. ಈ ಒಂದು ಅವಕಾಶ ಪರಮಾತ್ಮನಿಗೆ. ಒಂದು, ನಾವು ಸ್ಮೃತಿ ವಿಸ್ಮೃತಿಯಲ್ಲಿ ಬರ್ತೀವಿ, ಪರಮಾತ್ಮ ವಿಸ್ಮೃತಿಯಲ್ಲಿ ಬರೋದಿಲ್ಲ, ಸದಾ ಸ್ಮೃತಿ ಸ್ವರೂಪರಾಗಿರ್ತಾರೆ ಪಾತ್ರ ಅಭಿನಯಿಸಲಿಕ್ಕೆ ಬಂದಾಗ. ನಾವು ಜನನ ಮರಣ ಚಕ್ರಗಳಲ್ಲೂ ಬರ್ತೇವೆ, ಸ್ವತಃ ಶರೀರವನ್ನು ಹೊಂದಿರ್ತೇವೆ, ಒಂದು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತೇವೆ. ಆದರೆ ಪರಮಾತ್ಮ ಯಾವತ್ತೂ ತಾಯಿ ಗರ್ಭದಲ್ಲಿ ಬರೋದಿಲ್ಲ, ಜನನ ಮರಣ ಚಕ್ರಗಳಲ್ಲಿ ಬರೋದಿಲ್ಲ, ತನ್ನದೇ ಆದಂಥ ಸ್ವತಃ ಶರೀರವನ್ನು ಹೊಂದಿರೋದಿಲ್ಲ. ಇದು ಎರಡನೇ ವ್ಯತ್ಯಾಸ. ಇನ್ನು ಮೂರನೇದು, ನಾವು ಬಂದ ಮೇಲೆ ವಾಪಸ್ ಪರಮಧಾಮಕ್ಕೆ ಹೋಗ್ಲಿಕ್ಕೆ ಪೂರ್ತಿ ನಾಟಕ ಮುಗಿಯುವ 5,000 ವರ್ಷದವರೆಗೂ ಹೋಗ್ಲಿಕ್ಕಿಲ್ಲ, ಅಥವಾ ಅವರ ಪಾತ್ರ ಮುಗಿಯುವವರೆಗೂ ಹೋಗ್ಲಿಕ್ಕಿಲ್ಲ. ಆದರೆ ಪರಮಾತ್ಮನಿಗೆ ಅವಕಾಶ ಇದೆ. ಈ ಮೂರು ವ್ಯತ್ಯಾಸಗಳನ್ನು ಬಿಟ್ಟರೆ ಆತ್ಮರಿಗೂ ಪರಮಾತ್ಮನಿಗೂ ಮತ್ಯಾವ ವ್ಯತ್ಯಾಸವೂ ಇಲ್ಲ. ಈ ಸತ್ಯ ಅರ್ಥ ಆದಾಗ ನಾವು ಬಾಪ್ ಸಮಾನ್, ಈ ಸತ್ಯ ಅರ್ಥ ಆದಾಗ ನಾವು ಮಾಸ್ಟರ್ ಭಗವಾನ್, ಈ ಸತ್ಯ ಅರ್ಥ ಆದಾಗ ನಾವು ಮಾಸ್ಟರ್ ವಿಶ್ವ ಪರಿವರ್ತಕ್, ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ಮಮ್ಮ ಆಗಲಿಕ್ಕೆ ಸಾಧ್ಯ. ಎಷ್ಟು ಪರಮಾತ್ಮನಲ್ಲಿ ಜ್ಞಾನ ಇದೆಯೋ ಅಷ್ಟನ್ನು ನಾವು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಾಗ ಅವರು ಸಮಾನ ಆಗಲಿಕ್ಕೆ ಬರುತ್ತೆ. ಅವರ ಸಮಾನ ಜ್ಞಾನವೇ ನಮಗೆ ಅರ್ಥ ಆಗಿಲ್ಲ ಅಂದರೆ ಸ್ವರೂಪದಲ್ಲಿ ಅವರ ಸಮಾನ ಆಗಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಇವು ಸ್ವಲ್ಪ ಕಹಿ ಸತ್ಯಗಳು ಅಥವಾ ಕಟು ಸತ್ಯಗಳು ಅಷ್ಟೇ. ಇರೋ ಸತ್ಯಗಳು ಕಟು ಅಂತ ಹೇಳಬೇಕಾಗಿಲ್ಲ ಇವನ್ನ. ಆದರೆ ಇವುಗಳನ್ನು ಡೈಜೆಸ್ಟ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಕೆಪಾಸಿಟಿ ಬೇಕಾಗ್ತದೆ, ಶಕ್ತಿ ಬೇಕಾಗ್ತದೆ, ಜ್ಞಾನ ಬೇಕಾಗ್ತದೆ, ಒಂದು ಪ್ರಬುದ್ಧತೆ ಬೇಕಾಗ್ತದೆ, ಒಂದು ಸಾಧನೆ ಬೇಕಾಗ್ತದೆ, ಒಂದು ಸಿದ್ಧಿ ಬೇಕಾಗ್ತದೆ. ಈ ಎಲ್ಲ ಮಾತುಗಳನ್ನು ಪರಮಾತ್ಮನ ಸಮಾನ ನಾನಿದ್ದೀನಿ, ಪರಮಾತ್ಮನಂತೆಯೇ ನಾನಿದ್ದೀನಿ, ಪರಮಾತ್ಮನ ಸ್ವರೂಪ, ಪರಮಾತ್ಮನ ಗುಣಶಕ್ತಿಗಳು ನನ್ನದು, ತಂದೆ ಅನ್ನುವ ಸಂಬಂಧ ಕೂಡ ಪಾತ್ರದ್ದು. ಆದರೆ ನಾನು ಆತ್ಮನಂತೆಯೇ ಪರಮಾತ್ಮನೂ ಕೂಡ ಒಂದು ಪಾತ್ರವನ್ನು ಅಭಿನಯಿಸುವವರು ಅನ್ನುವಂಥ ಭಾವದಲ್ಲಿ ಬಂದು, ಹಾಗಂತ ಅವರಿಗೆ ಗೌರವ ಇಲ್ಲ ಅಂತಲ್ಲ, ಗೌರವ ಕೊಡಬಾರ್ದು ಅಂತಲ್ಲ, ಅವ್ರನ್ನ ಯಾವತ್ತೂ ನಾವು ಶ್ರೇಷ್ಠ ಆಗಿಯೇ ನೋಡ್ತೇವೆ. ಅವರು ನಮ್ಮೆಲ್ಲರಿಗೂ ಕೂಡ ಪಾತ್ರದಲ್ಲಿ ತಂದೆಯೇ ಆಗಿದ್ದಾರೆ. ಆದರೆ ನಾನು ಅನಾದಿ, ಪರಮಾತ್ಮನೂ ಅನಾದಿ, ಡ್ರಾಮನೂ ಅನಾದಿ. ಈ ಮೂರೂ ಕೂಡ ಸರಳ ರೇಖೆಯಲ್ಲಿ ಬರಬೇಕು. ಆತ್ಮ, ಪರಮಾತ್ಮ, ಡ್ರಾಮ ಸಮಾನವಾದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಬಿಟ್ಟರೆ ಯಾರು ಹೆಚ್ಚು ಯಾರು ಕಡಿಮೆ ಅಂದರೆ ಅದು ಅಜ್ಞಾನ ಆಗುತ್ತೆ. ಹಾಗಾಗಿ ಈ ಮೂರನ್ನು ಸಮಾನ ರೇಖೆಯಲ್ಲಿ ನೋಡಲಿಕ್ಕೆ, ಆತ್ಮ, ಪರಮಾತ್ಮ, ಡ್ರಾಮ ಈ ಮೂರನ್ನು ಸಮಾನವಾಗಿ ನೋಡಲಿಕ್ಕೆ ಯಾರಿಗೆ ಬರುತ್ತೆ ಅವರು ಸಾಕ್ಷಿ ಆಗ್ತಾರೆ, ಅವರು ಬಿಂದು ಆಗ್ತಾರೆ, ಅವರು ಬಾಪ್ ಸಮಾನ ಆಗ್ತಾರೆ, ಅವರು ವಿಶ್ವ ಪರಿವರ್ತಕ ಆತ್ಮ ಆಗ್ತಾರೆ, ಮಾಸ್ಟರ್ ಭಗವಾನ್ ಆಗ್ತಾರೆ. ಅದಕ್ಕೆ ಈ ಜ್ಞಾನ ನೋಡಲಿಕ್ಕೆ ಬಹಳ ಸುಲಭ ಇದ್ದರೂ ಕೂಡ, ಆರಂಭ ಸ್ಥೂಲ ಶ್ರೀಮತದಿಂದ ಆರಂಭ ಆದರೂ ಕೂಡ, ಹೋಗ್ತಾ ಹೋಗ್ತಾ ಸಂಪ್ರದಾಯಗಳಿಂದ ಆರಂಭವಾಗಿ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂ ಪರಮಾತ್ಮನ ಸಮಾನಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂಥ ಜ್ಞಾನ ಇದರಲ್ಲಿ ಇದೆ. ಯಾವುದನ್ನು ಮುಚ್ಚಿಟ್ಟಿಲ್ಲ ಭಗವಂತ. ಯಾರೊಬ್ಬರಿಗೂ ಕೂಡ ಇದನ್ನು ಮೀಸಲು ಮಾಡಿಲ್ಲ. ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟು ಬೇಕಾದರೂ ಚಿಂತನೆ ಮಾಡಿ ಪರಮಾತ್ಮನ ಸಮಾನ ಆಗಲಿಕ್ಕೆ ಸಾಧ್ಯ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಅದಕ್ಕೆ ಅವರನ್ನು ಸತ್ಯಂ ಶಿವಂ ಸುಂದರಂ ಅಂತ ಕರಿತೀವಿ ನಾವು. ಆ ಸತ್ಯಂ ಶಿವಂ ಸುಂದರಂ ಪರಮಾತ್ಮ
ಇಷ್ಟೆಲ್ಲ ಬಿಚ್ಚಿ ಜ್ಞಾನವನ್ನು ಕೊಟ್ಟ ಮೇಲೂ ಕೂಡ ನಾವಿನ್ನು ಪ್ರಶ್ನೆ ಒಳಗಡೆ ಮುಳುಗಿರ್ತೀವಿ, ಹಳೆಯ ಪ್ರಪಂಚದಲ್ಲೇ ಇರ್ತೀವಿ ಅಂದರೆ ಬಹುಶಃ ಇದಕ್ಕಿಂತ ದೌರ್ಭಾಗ್ಯ ನಮಗೆ ಮತ್ಯಾವುದೂ ಇರಲಿಕ್ಕಿಲ್ಲ ಇಡೀ ಸೃಷ್ಟಿ ನಾಟಕದಲ್ಲಿ. ಸತ್ಯುಗದಲ್ಲಿ ನಾವು ಬಂದಿದ್ದೀವೋ ಇಲ್ವೋ, ತ್ರೇತಾದಲ್ಲಿ ನಾವು ಬಂದಿದ್ದೀವೋ ಇಲ್ವೋ ಅಂತ ಭಾಳ ಜನ ಅನ್ಕೊಳ್ತಾರೆ. ಸಂಗಮ ಯುಗದಲ್ಲಿ ಬಂದಿಲ್ಲ ಅಂದರೆ ಬೇಜಾರು ಪಡಿ, ಸತ್ಯುಗದಲ್ಲಿ ಬಂದಿಲ್ಲ ಅಂದರೆ ಬೇಜಾರು ಪಡೋ ಅವಶ್ಯಕತೆ ಇಲ್ಲ. ಅದು ಒಂದು ಪಾತ್ರ ಅಷ್ಟೇ. ಆದರೆ ಸತ್ಯಯುಗಕ್ಕಿಂತ ಸಂಗಮ ಯುಗ ಶ್ರೇಷ್ಠ. ಅದು ಹೆಂಗೆ ಸಾಧ್ಯ ಅಣ್ಣವ್ರೆ, ಸಂಗಮ ಯುಗದಲ್ಲಿ ಬಂದು ಸತ್ಯುಗದಲ್ಲಿ ಬರಲಿಕ್ಕಿಲ್ಲ ಅಂತ? ಮತ್ತೆ ಹಾಗಿದ್ರೆ ಅನುಮಾನ ಯಾಕೆ ಪಡ್ತೀರಿ? ಅನುಮಾನ ಪಡಬೇಡಿ. ಸತ್ಯುಗದಲ್ಲಿ ನೀವಲ್ಲದೆ ಇನ್ಯಾರು ಮಾಡ್ತಾರೆ ಪಾತ್ರ? ನಾಟಕದ ನಿಯಮ ಇದು. ನಾವ್ಯಾರು ಮಾಡ್ಕೊಂಡಿದ್ದಲ್ಲ, ಯಾರೋ ಆಗಬೇಕು ಅಂತ ಆಗಿದ್ದಲ್ಲ, ಅಥವಾ ಯಾರೋ ಆಗಬಾರ್ದು ಅಂತ ನಾವು ಅನ್ಕೊಂಡವರಲ್ಲ. ನಿಯಮದ ಪ್ರಕಾರ ಆಗಿರೋದು, ನಿಯಮದ ಪ್ರಕಾರ ಸಂಗಮಯುಗದಲ್ಲಿ ಬಂದಿರೋದು ಅಂದಮೇಲೆ ನಾವು ಖಂಡಿತವಾಗಿ ಸತ್ಯತ್ರೇತಾದ ಆತ್ಮಗಳೇ ಆಗಿರ್ತೀವಿ. ಆದರೆ ಅದಕ್ಕಿಂತ ಹೆಚ್ಚು ನಸೆ ಈ ಸಂಗಮಯುಗದಲ್ಲಿ ಪರಮಾತ್ಮನ ಜೊತೆಗೆ ಪಾತ್ರವನ್ನು ಹಂಚಿಕೊಳ್ಳುವಂಥ, ಸ್ಟೇಜ್ ಶೇರ್ ಮಾಡಿಕೊಳ್ಳುವಂತಹ ಅವಕಾಶ ಇದೆಯಲ್ಲ, ಇದು ಆಹೋ ಸೌಭಾಗ್ಯ. ಪರಮಾತ್ಮನಂತೆ ಸ್ಮೃತಿ ಸ್ವರೂಪರಾಗಿ ಜ್ಞಾನಿ ಆತ್ಮನಾಗಿ ಸಾಕ್ಷಿ ಪಾತ್ರವನ್ನು ನಿಭಾಯಿಸುವಂಥ ಒಂದು ಸುವರ್ಣ ಅವಕಾಶ ಇದೆಯಲ್ಲ, ಇದು ಶ್ರೇಷ್ಠ. ಹಾಗಾಗಿ ನಮಗೆ ನಿಂತರೂ ಕುಂತರೂ ನಿದ್ದೆನೂ ಬರಬಾರ್ದು, ನೀರಡಿಕೆನೂ ಆಗಬಾರ್ದು, ಹಸಿವು ಆಗಬಾರ್ದು. ಅಷ್ಟು ಆತ್ಮದ ನಶೆ, ಪರಮಾತ್ಮನ ನಶೆ ನೆತ್ತಿಗೆ ಇರಬೇಕು ನಮಗೆ. ಅಹಂಕಾರ ಹೇಗೆ ಕಲಿಯುಗದಲ್ಲಿ ನೆತ್ತಿಗೆ ಇರುತ್ತೋ ಹಾಗೆ ಸಂಗಮಯುಗದಲ್ಲಿ ಜ್ಞಾನ ನೆತ್ತಿಗೆ ಇರಬೇಕು ನಮಗೆ. ಅಷ್ಟು ನಶೆ ತರಿಸಬೇಕು ನಮಗೆ. ಯಾವಾಗಲೂ ಆ ಚೈತನ್ಯ ಆತ್ಮ ಆನಂದದಲ್ಲಿ ತೇಲಾಡ್ತಿರ್ಬೇಕು. ನಾನು ಜಗತ್ತಿನವರು ಮಾತಾಡಿಕೊಳ್ಳಿ, ಜಗತ್ತು ಬೇಕಾದಷ್ಟು ಗದ್ದಲದಲ್ಲಿರಲಿ, ಜಗತ್ತು ಬೇಕಾದಂತೆ ಬೇಕಾದನ್ನು ಬಯಸಿ ಹೋಗಲಿ, ಐ ಡೋಂಟ್ ಕೇರ್. ನನ್ನ ಅತೀಂದ್ರಿಯ ಸುಖ, ನನ್ನ ಆನಂದದೊಳಗಡೆ ನಾನಿದ್ದು ಸಾಧ್ಯವಾದಷ್ಟು ಸರ್ವಾತ್ಮರಿಗೆ ಶುಭ ಭಾವನೆಯನ್ನು ಮಾಡುತ್ತಾ ಸರ್ವರಿಗೂ ಕೂಡ ಈ ಸತ್ಯ ಸಂದೇಶವನ್ನು ತಿಳಿಸ್ತಾ ಹೋಗ್ತಾ ಇರಬೇಕು. ನನ್ನ ಆನಂದಕ್ಕೆ ಯಾವತ್ತೂ ಚ್ಯುತಿ ಆಗಬಾರದು. ಈ ಸಂಗಮಯುಗದಲ್ಲಿ ಪಾತ್ರ ಏನಾದರೂ ಇರಲಿ, ಪರಿಸ್ಥಿತಿ ಏನಾದರೂ ಬರಲಿ, ಸಮಾಜ ಜಗತ್ತು ಏನು ಬೇಕಾದರೂ ನಡೀಲಿ, ನನ್ನ ಅತೀಂದ್ರಿಯ ಸುಖದ ಆನಂದಕ್ಕೆ ಇಲ್ಲಿ ಯಾವುದೇ ಕೊರತೆ ಆಗಬಾರದು. ಸೇವೆ ಮಾಡ್ತೀವಿ, ಇಲ್ಲ ನೆಕ್ಸ್ಟ್ ನನ್ನ ಆನಂದಕ್ಕೆ ಕೊರತೆ ಮಾಡಿಕೊಂಡು ಸೇವೆ ಮಾಡುವುದು ಅನಿವಾರ್ಯ ಇಲ್ಲ. ಇಲ್ಲಿ ನಮಗೆ ಸೇವೆ ಅನಿವಾರ್ಯ ನಿಜ, ಆದರೆ ಅದಕ್ಕಿಂತ ಅನಿವಾರ್ಯ ನೀನು ಮೊದಲು ಸ್ಮೃತಿ ಸ್ವರೂಪನಾಗೋದು, ನೀನು ನಿಶ್ಚಿಂತನಾಗೋದು, ನೀನು ನಿರ್ಭಯನಾಗೋದು, ನೀನು ನಿಜಾನಂದದಲ್ಲಿ ಇರೋದು, ಸದಾ ಸ್ಮೃತಿ ಸ್ವರೂಪನಾಗಿರೋದು. ಇದು ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾಗತ್ತೆ ನಾವು. ಈ ಸ್ಮೃತಿ ಸ್ವರೂಪರಾಗದ ಹೊರತು ನಿಮ್ಮಿಂದ ಯಾವ ಸೇವೆಯನ್ನು ಬಯಸುವುದಿಲ್ಲ ಬಾಬಾರವರು. ಸೇವೆಗಿಂತ ಸ್ಮೃತಿ ಮುಖ್ಯ. ಸ್ಮೃತಿ ಇದ್ದಲ್ಲಿ ಸೇವೆ ತಾನಾಗಿ ಆಗುತ್ತೆ, ನೀವು ಮಾಡಬೇಕಾಗಿಲ್ಲ, ಅದು ಮಾಡಿಸ್ಕೊಳ್ಳುತ್ತೆ ಡ್ರಾಮಾ. ಸ್ಮೃತಿ ನೀವು ಮಾಡ್ಕೊಳ್ಳಿ, ಸೇವೆ ತಾನು ಮಾಡಿಸ್ಕೊಳ್ಳುತ್ತೆ ಡ್ರಾಮಾ. ಈ ಸತ್ಯ ಬಹಳ ಜನಕ್ಕೆ ಗೊತ್ತಿಲ್ಲ. ನಾವು ಸೇವೆ ಮಾಡ್ಬೇಕನ್ನವ್ರೆ, ನಾವು ಹಂಗೆ ಮಾಡ್ಬೇಕನ್ನವ್ರೆ, ನಾವು ಪರಿವರ್ತನೆ ಮಾಡ್ಬೇಕನ್ನವ್ರೆ. ಹಂಗಿಲ್ಲ ಅಕ್ಕವ್ರೆ ಅಣ್ಣವ್ರೆ. ಇಲ್ಲಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳಿದ್ದಾರೆ ಬಾಬಾ. ನೀವು ನಿಮ್ಮ ಮನೆಯನ್ನೇ ಕಸಗುಡಿಸಿಕೊಳ್ಳದೆ ಸ್ವಚ್ಛ ಭಾರತ ಮಾಡ್ತೀನಿ, ಸ್ವಚ್ಛ ವಿಶ್ವ ಮಾಡ್ತೀನಿ ಅಂತ ಹೋಗೋದಲ್ಲ. ಇಲ್ಲಿ ನನ್ನಲ್ಲಿ ನನಗೆ ಮೊದಲು ನಾನು ನಿರ್ಭಯನಾಗಬೇಕು, ನಿಶ್ಚಿಂತನಾಗಬೇಕು, ಎಲ್ಲ ಭ್ರಮೆಗಳಿಂದ ಹೊರಗಡೆ ಬರಬೇಕು. ನಾನು ಸಚ್ಚಿದಾನಂದ ಸ್ವರೂಪದ ಆನಂದದ ಅನುಭೂತಿಯಲ್ಲಿರಬೇಕು. ಆಗ ಬೇರೆಯವರಿಗೆ ಆನಂದದ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯ. ನನ್ನ ಮನೆಯನ್ನು ಕತ್ತಲಾಗಿಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ಕೊಟ್ಟು ಬಿಡುತ್ತೀನಿ ಅಂತ ಹೋದರೆ ಅದು ಆಗೋ ಕೆಲಸ ಅಲ್ಲ. ಹಾಗಾಗಿ ಮೊದಲು ನಾವು ಸಂಗಮಯುಗದಲ್ಲಿ ಬಂದಿದ್ದೀವಿ, ಪರಮಾತ್ಮನನ್ನು ತಿಳ್ಕೊಂಡಿದ್ದೀವಿ, ಸ್ಮೃತಿ ಸಿಕ್ಕಾಗಿದೆ ಅಂದರೆ ಆ ಸ್ಮೃತಿಯ ಪ್ರಪಂಚ ಇದು ಹೊಸ ಪ್ರಪಂಚ. ಈ ಹಳೆ ಪ್ರಪಂಚ, ಈ ಹಳೆ ಪಾತ್ರ, ಈ ಹಳೆ ಒಂದು ಸ್ಟೇಟಸ್ಗಳು, ಮರ್ಯಾದೆಗಳು, ಅವಮಾನಗಳು, ಏಳು ಬೀಳುಗಳು, ಈ ಕಷ್ಟ, ನೋವು, ಚಿಂತೆ, ದುಃಖ, ರೋಗ ಎಲ್ಲವನ್ನ ಸರಿಸಿ ಬಿಡೋಣ. ಹೊಸ ಜೀವನ, ಹೊಸ ಯುಗ ಆರಂಭವಾಗಿದೆ. ನವಯುಗದಲ್ಲಿ ನವಜೀವನ, ನವಸ್ಮೃತಿಯಿಂದ ಆರಂಭವಾಗಿದೆ. ನಾನು ಆತ್ಮ ಆಗಿ ಬದುಕೋಣ, ಆತ್ಮ ಆಗಿ ಅನುಭವಿಸೋಣ, ಆತ್ಮದ ಆನಂದದಲ್ಲಿ ತೇಲಾಡೋಣ, ಆತ್ಮದ ಗುಣಗಳನ್ನೇ ಎಂಜಾಯ್ ಮಾಡೋಣ. ಅತೀಂದ್ರಿಯ ಸುಖದಲ್ಲಿ ಒಂದು ಜನ್ಮನಾದರೂ ಬದುಕೋಣ, ಒಂದಷ್ಟು ಗಳಿಗೆಗಳಾದರೂ ಕಳೆಯೋಣ.
ಇದಕ್ಕಿಂತ ಆಹೋ ಸೌಭಾಗ್ಯ ಮತ್ಯಾವುದೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಎಷ್ಟು ಶ್ರೇಷ್ಠ ಸೌಭಾಗ್ಯವಂತರು ಅಂತ ಇವತ್ತು ಗೊತ್ತಾಗೋದಿಲ್ಲ. ಭವಿಷ್ಯ ಇನ್ನು ಸ್ವಲ್ಪ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗೋದಿದೆ. ಬಹಳ ಸಮಯ ನಾನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ. ಇಷ್ಟು ಚಂದ ಅದ್ಭುತವಾದಂಥ ಆನಂದ ಮಾಡ್ಕೊಳ್ಬೋದಾಗಿತ್ತು. ಈಗ 5 ನಿಮಿಷ ಸಿಕ್ಕರೆ ಸಾಕು, ಎಷ್ಟು ಯೋಗ ಮಾಡ್ತೀವಿ. ಈಗ ಏನಾದರೂ ಇವತ್ತೇ ವಿನಾಶ ಸ್ಟಾರ್ಟ್ ಮಾಡ್ತೀನಿ ಅಂತ ಬಾಬಾರವ್ರು ನಿಂತ್ಕೊಂಡ್ಬಿಟ್ರು ಅಥವಾ ಡ್ರಾಮಾ ನಿಂತ್ಕೊಂತಂದ್ರೆ ನಾವೇನಂತೀವಿ, ಇನ್ನೂ 1 ವರ್ಷ ಕೊಟ್ಟು ಬಿಡು ಬಾಬಾ, 6 ತಿಂಗಳು ಕೊಟ್ಟು ಬಿಡು ಬಾಬಾ, 1 ತಿಂಗಳು ಕೊಟ್ಟು ಬಿಡು ಬಾಬಾ, 15 ದಿನ ಕೊಡು ಬಾಬಾ, 1 ವಾರನಾದರೂ ಕೊಡು ಬಾಬಾ ಅಂತ ಎದ್ನೋ ಬಿದ್ನೋ ಅಂತ ಯೋಗದಲ್ಲಿ ಕೂಡ್ಲಿಕ್ಕೆ ಯೋಚನೆ ಮಾಡ್ತೀವಿ. ನಾವು ಅಶರೀರಿ ಆಗಲಿಕ್ಕೆ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಅಶರೀರಿ ಆಗದ ಹೊರತು ಈ ಜ್ಞಾನದಿಂದ ಯಾವ ಪ್ರಯೋಜನ ನಿಮಗಿಲ್ಲ. ನಾಳೆ ಬರುವಂಥ ಪೆಟ್ಟುಗಳು ಎಲ್ಲ ಬೀಳೋದನ್ನು ತಡೆದುಕೊಳ್ಳಬೇಕು ಅಂದರೆ, ಆ ತಾಕತ್ತು ನಮಗೆ ಬರಬೇಕು ಅಂದರೆ ಅಶರೀರಿ ಸ್ಥಿತಿಯಾಗಿರಬೇಕು, ಆತ್ಮ ಆನಂದದಲ್ಲಿ ಇರಬೇಕು, ಆತ್ಮಿಕ ನಶೆಯಲ್ಲಿ ಇರಬೇಕು, ದೇಹ ಬಾನ ಕಳೆದೋಗಿರಬೇಕು. ಇಲ್ಲ ಅಂದರೆ ನೀವು ತಿಳಿದ್ರು ಅಷ್ಟೇ, ತಿಳಿದೇ ಇದ್ದರೂ ಅಷ್ಟೇ. ವ್ಯತ್ಯಾಸ ಇಷ್ಟೇ, ನೀವು ತಿಳಿದವರು, ಅವರು ತಿಳಿದೇ ಇದ್ದವರು. ಆದರೆ ಯಾವ ಉಪಯೋಗಕ್ಕೂ ಬರೋದಿಲ್ಲ. ನಾಳೆ ದಿನ ಉಪಯೋಗಕ್ಕೆ ಬರಬೇಕು ಅಂದರೆ ಅಶರೀರಿ ಆಗಲೇಬೇಕು. ಇಚ್ಛೆ ಮಾತ್ರ ಅವಿದ್ಯೆ ಆಗಲೇಬೇಕು. ಎಲ್ಲದರಿಂದ ಮುಕ್ತ ಆಗಿರಬೇಕು, ದ್ವಂದ್ವ ಅತೀತನಾಗಿರಬೇಕು, ಸಾಕ್ಷಿಯಾಗಿರಬೇಕು, ಬೀಜ ರೂಪದಲ್ಲಿ ಇರಬೇಕು ನೀವು. ಆಗ ನೀವು ಬಾಬಾ 1 ವಾರ ಸಮಯ ಕೊಡುವಂಥ 24 ಗಂಟೆಗಳು ಕೂಡ ಯೋಗದಲ್ಲಿ ಕೂಡಲಿಕ್ಕೆ ನಾವು ಯೋಚನೆ ಮಾಡ್ತೀವಿ. ಅವತ್ತು ಒಂದು ಕ್ಷಣನೂ ನಾವು ವೇಸ್ಟ್ ಮಾಡೋದಿಲ್ಲ. ಬಾಬಾ ಸ್ವಲ್ಪ ನನಗೆ ಅವಶ್ಯ ಕೊಡು, ಇಲ್ಲ ಸ್ವಲ್ಪ ಸಮಯ ಕೊಟ್ಟುಬಿಡು, ನಾನು ಯೋಗ ಮಾಡಿ ಅಶರೀರಿ ಆಗ್ತೀನಿ ಅಂತ ಕಣ್ಣೀರು ಸುರಿಸೋ ದಿನಗಳು, ಬೇಡಿಕೊಳ್ಳೋ ದಿನಗಳು, ಬಾಯಿ ಬಡ್ಕೊಳ್ಳೋ ದಿನಗಳು ಬಂದರೆ ಆಶ್ಚರ್ಯ ಪಡಬೇಕಿಲ್ಲ. ಕೈಯಲ್ಲಿದ್ದಾವೆ. ಎಷ್ಟು ದಿನಗಳಿದೆ, ಎಷ್ಟು ಗಂಟೆಗಳಿದೆ, ಎಷ್ಟು ನಿಮಿಷಗಳಿದೆ. ಏನು ಮಾಡ್ತಾ ಇದ್ದೀವಿ ನಾವು? ಅದೇ ಬಡ್ದಾಡ್ತಾ ಇದ್ದೀವಿ ಜೀವನ. ಅದೇ ದುಡ್ಡು, ಕಾಸು, ಹೆಸರು, ಪರಚಿಂತನೆ, ಪರನಿಂದನೆ, ಇದೇ ಕೆಸರು ಮೆತ್ಕೊಂಡು ನಿಂತರೆ ಸ್ಮೃತಿ ಸ್ವರೂಪ ಜ್ಞಾನಿಗಳಂತಾರೇನು? ಸಂಗಮಯುಗದ ನವಜೀವನ ಅನ್ನಬೇಕೇನು ಇದಕ್ಕೆ? ನೋಡ್ಲಿಕ್ಕೆ ಬರೀ ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ಆಗೋದಿಲ್ಲ. ಒಳಗಡೆ ಸ್ವಚ್ಛ ಇರಬೇಕು, ಅಂತರಂಗ ಬಟ್ಟ ಬಯಲಿರಬೇಕು, ನನ್ನ ಆತ್ಮದ ಆನಂದದಲ್ಲಿರಬೇಕು, ಯಾವುದಕ್ಕೂ ಎದರದೆ ಬೆಚ್ಚದೆ ಬೆದರದೆ ಇರಬೇಕು. ನಂಬಿ ನೆಚ್ಚು ಕರೆದಡೆ ಓ ಎನ್ನನೇ ಶಿವನು ಎನ್ನುವಂತೆ ನಾವು ನಮ್ಮ ಆತ್ಮದ ವಿಶ್ವಾಸದಲ್ಲಿ ಬಂದು ಎಲ್ಲವನ್ನ ಸರಿಸಿ ಆತ್ಮಾನಂದದಲ್ಲಿ ಮುಳುಗಬೇಕು, ಪರಮಾತ್ಮ ಆನಂದದಲ್ಲಿ ಮುಳುಗಬೇಕು, ಅಶರೀರಿ ಸ್ಥಿತಿಯ ಅನುಭವ ಮಾಡಬೇಕು. ಆಗ ಮಾತ್ರ ಏನಾದರೂ ಒಂದಷ್ಟು ಸಾರ್ಥಕತೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತಿಮದಲ್ಲಿ. ಇಲ್ಲ ಅಂದರೆ ಜಗತ್ತಿನವರಿಗಿಂತ ಪಶ್ಚಾತ್ತಾಪ ನಾವು ಪಡಬೇಕಾಗತ್ತೆ. ಅದಕ್ಕೆ ನಾವಿನ್ಮೇಲೆ ಎಚ್ಚರದಿಂದಿರೋಣ, ಸಮಯಕ್ಕೆ ಮಹತ್ವ ಕೊಡೋಣ. 1 ನಿಮಿಷ 60 ಸೆಕೆಂಡ್ಗಳು. ಟಿಕ್ 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 ಟಿಕ್. ಸುಮ್ಮನೆ ಆಗಲ್ಲ 1 ನಿಮಿಷ 60 ಸೆಕೆಂಡ್. 60 ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿ ಅನುಭವ ಮಾಡ್ಬೋದು ನೀವು. ಆ 1 ನಿಮಿಷಕ್ಕೆ ಅಷ್ಟು ವ್ಯಾಲ್ಯೂ ಇದೆ. 1 ನಿಮಿಷದ ಅಭ್ಯಾಸ ಏನು ಕಡಿಮೆ ಅಭ್ಯಾಸ ಅಂತ ತಿಳ್ಕೊಳ್ಬೇಡಿ. 60 ಸೆಕೆಂಡ್ಗಳಲ್ಲಿ ನಿಮ್ಮ ದೇಹ ಭಾನವನ್ನು ಬಿಡಿಸಿಕೊಳ್ಳುವ ತಾಕತ್ತು ಈ ರಾಜಯೋಗಕ್ಕಿದೆ. ಆದರೆ ಸಮಯವನ್ನು ಕೊಡಲಿಲ್ಲ, ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ತಪ್ಪು ಪರಮಾತ್ಮನದ್ದಲ್ಲ, ನಮ್ಮದಾಗತ್ತೆ. ಎಲ್ಲ ಇದ್ದು ಇಲ್ಲದಂತೆ ಬದುಕಿ ಒಂದು ದಿನ ಎಲ್ಲರಂತೆ ಸತ್ತು ಹೋಗುವವರಾದರೆ ಎಲ್ಲವೂ ವ್ಯರ್ಥವಾಗುತ್ತೆ. ಹಾಗಾಗಿ ಅರ್ಥ ಮಾಡಿಕೊಳ್ಳೋಣ. ಇನ್ನು ಮುಂದಾದರೂ ಜಾಗೃತರಾಗೋಣ. ಸಂಗಮಯುಗದಲ್ಲಿ ಬದುಕೋಣ, ನವಜೀವನದಲ್ಲಿ ಇರೋಣ. ಸಂಗಮಯುಗದ ಈ ಸ್ಮೃತಿ ಸ್ವರೂಪದ ಜೀವನದಲ್ಲಿ ಇದ್ದು ಆತ್ಮಾನಂದದಲ್ಲಿ ತೇಲಾಡ್ತಾ ಆತ್ಮಿಕ ನಶೆಯಲ್ಲಿ ಇದ್ದು ಆತ್ಮೀಯತೆಯ ಸುಗಂಧವನ್ನು ಹಂಚೋಣ ಅಂತ ಹೇಳ್ತಾ ನಾವೆಲ್ಲರೂ ವಿಶೇಷ ಆತ್ಮರಾಗೋಣ. ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ. ಓಂ ಶಾಂತಿ.